ಇವತ್ತೇನು ರಾಜ್ಯಾದ್ಯಂತ ಸದ್ದು ಮಾಡ್ತಿದೆ, ಮೈಕ್ರೋ ಫೈನಾನ್ಸ್ಗಳು ಸದ್ದಾಗ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕ್ ಇವತ್ತು ಮಹಿಳೆಯರಿಗೆ ಮತ್ತು ರೈತರಿಗೆ ಮನೆಬಾಗಿಲಿಗೆ ನೋಟಿಸ್ಗಳು ಕೊಡ್ತಾ ಇದ್ದಾರೆ. ಇದನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತೇನು ರಾಜ್ಯಾದ್ಯಂತ ನಾವು ನೋಡ್ಬೋದು, ಹಾವೇರಿ, ಬೆಳಗಾವಿ ಮತ್ತು ಇನ್ನಿತರ ಭಾಗಗಳಲ್ಲಿ ಆತ್ಮಹತ್ಯೆಗಳು ನಡೀತಾ ಇದೆ. ಹಾವೇರಿ ಭಾಗದಲ್ಲಿ ಮಹಿಳೆಯರು ಇವತ್ತು ಮಾಂಗಲ್ಯಗಳನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ರವಾನೆ ಮಾಡುವಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಬೆಳಗಾವಿಯಲ್ಲಿ ನಾವು ನೋಡ್ಬೋದು, ಒಂದು ಕುಟುಂಬವನ್ನು ಹೊರಗಾಗಿ ಖಾಸಗಿ ಫೈನಾನ್ಸ್ ಅವರು ಬೀಗ ಜಡಿದು ದೌರ್ಜನ್ಯ ಮಾಡಿದ ಸ್ಥಿತಿಯನ್ನು ಕೂಡ ನಾವು ನೋಡ್ಬೋದು. ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಈ ಥರ ಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕ್ನವರು ಇವತ್ತಿನ ಶ್ರೀಶಕ್ತಿ ಸಂಘಗಳಿಗೆ, ರೈತರಿಗೆ ಇವತ್ತು ಮನೆ ಬಾಗಿಲಿಗೆ ಬೆಳಗ್ಗೆ 6 ಗಂಟೆಗೆ ಎಲ್ಲನೂ ಎದ್ದೋಗಿ ಮನೆ ಬಾಗಿಲನ್ನು ತಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮಹಿಳೆಯರು ಇವತ್ತು ಸಾಲವನ್ನು ನಾವು ಕಟ್ಟಲ್ಲ ಅಂತ ನಾವು ಹೇಳ್ತಾ ಇಲ್ಲ, ನಮಗೆ ಸಮಯ ಕೊಟ್ಟರೆ ನಾವು ನಿಮ್ಮ ಸಾಲವನ್ನು ಮರುಪಾವತಿ ಮಾಡ್ತೀವಿ ಅಂತಲೇ ಹೇಳ್ತಾ ಇದ್ದೀವಿ. ಇವತ್ತೇನು ಈ ಹಿಂದೆ ಎಲ್ಲನೂ ಯಾವ ರೀತಿ ಸಾಲವನ್ನು ಮರುಪಾವತಿ ಮಾಡಿ ಸಾಲ ವಿತರಣೆ ಮಾಡ್ತಾ ಇದ್ರು, ಅದೇ ರೀತಿಯಲ್ಲಿ ಇವತ್ತು DCC ಬ್ಯಾಂಕ್ ಮಾಡಬೇಕಾಗುತ್ತೆ. ಯಾಕಂತಂದ್ರೆ 1 ರಿಂದ 1.5 ವರ್ಷದಿಂದ ಸಾಲವನ್ನು ಮರುಪಾವತಿ ಮಾಡಿಸ್ಕೊಂಡು ಯಾವುದೇ ಒಂದೇ ಒಂದು ಸಂಘಕ್ಕೂ ಕೂಡ ಇವತ್ತು ಸಾಲವನ್ನು ವಿತರಣೆ ಮಾಡಿಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ಇನ್ನು ಉಳಿದಂಥ ಸಂಘಗಳು ಇವತ್ತು ಸುಸ್ತಿಯಾಗಿದ್ದಾವೆ. ಯಾಕಂತಂದ್ರೆ ಇವತ್ತು ಸಾಲವನ್ನು ಕೊಡ್ತಾ ಮತ್ತೆ ವಿತರಣೆ ಮಾಡಿ ಸಾಲ ವಸೂಲಿತೆ ಆಗ್ತಾ ಇದ್ರೆ ಮಾತ್ರನೇ, ಟ್ರಾನ್ಸಾಕ್ಷನ್ ಆಗ್ತಾ ಇದ್ರೆ ಮಾತ್ರನೇ ಸಾಲ ಬ್ಯಾಂಕ್ ಚೆನ್ನಾಗಿರ್ತದೆ, ಮಹಿಳೆಯರು ಕೂಡ ಮತ್ತೆ ರೈತರು ಕೂಡ ಕಟ್ಟಿ ತಗೊಳ್ಳೋದಕ್ಕೆ ಚೆನ್ನಾಗಿರ್ತದೆ. ಅದು ಬಿಟ್ಟು ಇವರು ಬರೀ ಒಂದು ಕಡೆ ಮಾತ್ರನೇ ಸಾಲ ವಸೂಲಾತಿ ಮಾಡ್ತಾರೆ ಇರ್ತೀವಿ, ಸಾಲ ಮರುಪಾವತಿ ಕೊಡಲ್ಲ ನಿಮಗೆ ನಾವು ಅಂತ ಹೇಳ್ಬಿಟ್ಟು ಇವತ್ತು ನಾವು ಎಕ್ಸಾಂಪಲ್ ಹೇಳ್ಬೋದು. 10 ಸಂಘದಲ್ಲಿ ಇವತ್ತು ಸಾಲವನ್ನ ತಗೊಂಡು ಮರುಪಾವತಿ ಮಾಡಿಸ್ಕೊಂಡಿದ್ದಾರೆ, ಆದರೆ ಒಂದೇ ಒಂದು ಸಂಘ ಕೂಡ ಸಾಲವನ್ನು ವಿತರಣೆ ಮಾಡಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಮಹಿಳಾ ಸಂಘಗಳು ಸುಸ್ತಿಯಾಗಿದ್ದಾವೆ. ನೀವು ಸಾಲವನ್ನ ಕೊಡೋದಕ್ಕೆ ಮುಂದೆ ಬನ್ನಿ, ಆಗ ನಾವು ಸಾಲಗಳನ್ನ ಕಟ್ತೀವಿ ಅಂತ ಹೇಳ್ತಾ ಇದೀವಿ. ಈ ಕೂಡಲೇ ಏನು ಮನೆ ಬಾಗಿಲಿಗೆ ನೋಟಿಸನ್ನು ಕೊಡ್ತಾ ಇದ್ದೀರಾ, ನೋಟಿಸನ್ನು ನಿಲ್ಲಿಸಬೇಕು. ಮತ್ತೆ ರೈತರಿಗೆ ಮತ್ತೆ ಮನೆ ಬಾಗಿಲಿಗೆ ಮಹಿಳೆಯರಿಗೆ ಯಾವುದೇ ನೋಟಿಸನ್ನು ಕೊಡಬಾರದು. ರೈತರಿಗೆ ಸಾಲವನ್ನು ವಿತರಣೆ ಮಾಡಬೇಕು, ಮಹಿಳೆಯರಿಗೆ ಸಾಲವನ್ನು ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ. ಆಕಾಶದಿಂದ ಓದಿ ಬಂದಿಲ್ಲ, ಅವರು ರೈತ ಮಕ್ಕಳೇ. ರೈತ ಬೆಳೆ ಊಟನೇ ತಿನ್ನೋದು, ಅವರು ಬೆಳೆನೇ ತಿನ್ನೋದೇನೋ, ಮಣ್ಣೇ ತಿನ್ನಲ್ಲ. ಶ್ರೀಮಂತರ ಇದನ್ನು ಕೂಡ ಸರ್ ನಾವು ಹೇಳೋದು ಅರ್ಥ ಮಾಡ್ತೀವಿ ಸರ್. ಹೇಳಿ 28ವರೆಗೂ ನೀವು ಹೇಳಿದ್ದೀರಾ, 28 ನಿಮಿಷ ಮಾತಾಡ್ತಾರಂತ ಅಷ್ಟು ಅಲ್ಲಿವರೆಗೂ ಓಕೆನಾ? ನಾವು ಹೇಳೋದನ್ನು ಗೊತ್ತಾ, ಈಗೇನಾದ್ರು ಟೀಮ್ ಹೋಗಿದ್ರೆ ವಾಪಸ್ ಬಂದ್ಬಿಡ್ಬೇಕು. ಅವ್ರ ಟೀಮ್ ಯಾರು ಹೋಗಿಲ್ಲ, ಅಲ್ಲ ಈಗ ಹೋಗಿರೋ 4 ಜನ ಇದ್ದಾರಲ್ಲ, ಅವ್ರಿಗೆಲ್ಲ ಅವ್ರು ಕಳಿಸಿ ಹೇಳಿ. ಪಬ್ಲಿಕ್ ಅಲ್ಲೇ ಈಗ ಮಹಿಳೆಯರು ಇದ್ದಾರೆ, ರೈತರು ಇದ್ದಾರೆ, ಮೀಡಿಯಾ ಇದ್ದಾರೆ, ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮ ಕಾನೂನು ಪೊಲೀಸ್ನವರು ಇದ್ದಾರೆ. ಅವ್ರು ಹೇಳಿ ಈ ಥರ ಮೇಡಮ್ ಹೇಳಿದ್ದಾರೆ, ಅದಕ್ಕೊಂದು ನೋಟಿಸ್ ಜಾರಿ ಮಾಡೋದಾಗಿ ಅವ್ರು ವಸೂಲಿ ಮಾಡೋದಾಗಿ ಹೇಳ್ಬಿಡಿ, ನಾವು ಮನೆ ಕೊಡ್ತೇವೆ. ಅದು ಯಾರು ವಸೂಲಿ ಇಟ್ಟಿದ್ದಿಲ್ಲ, ಅವ್ರಿಗೆ ಯಾರು ವಸೂಲಿ ಅಲ್ಲ ಹೇಳಿ ಅವ್ರಿಗೆ, ಅವ್ರು ಹೇಳ್ಬಿಡಿ. ಅವರು ನೀವು ಸರ್ ನಮ್ಗೆ ಹೇಳಿಲ್ಲ ನೀವು ಅಂತ ಹೇಳ್ಬಿಟ್ಟು ಅಲ್ಲ ಏನು ಹೇಳ್ತಾರಲ್ಲ, ಫೋನ್ ಮಾಡಿ ಇಲ್ಲೇ ಹೇಳ್ಬಿಡಿ. ಈಚೆ ಬಂದು ಹೊರಡಾಡ್ಬಿಟ್ಟು ಮನೆಯಲ್ಲಿ ನಾವು ಕಾಲೇಜ್ ಬರ್ತಿರೋದು ಆಗಲ್ಲ ಸರ್. ಇದೆ ಫೋನ್ ಮಾಡಿ ಹೇಳಿ. ಚಿನ್ನದ ನಾಡು ಕೆಜಿಎಫ್ನಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿಗೆ ಅಕ್ವಾ ಅಂಡರ್ ವಾಟರ್ ಟನಲ್ ಮೇಳವನ್ನು ಏರ್ಪಡಿಸಲಾಗಿದ್ದು, ಸಾರ್ವಜನಿಕರು ಕುಟುಂಬ ಸಮೇತ ಒಮ್ಮೆ ಭೇಟಿ ನೀಡಿ. ಆಕರ್ಷಕ ಆಟಗಳು, ಬಾಯಿಗೆ ರುಚಿ ನೀಡುವ ವಿಭಿನ್ನ ಖಾದ್ಯಗಳು ನಿಮ್ಮನ್ನು ಆಕರ್ಷಿಸುತ್ತಿವೆ. ಸ್ಥಳ ಅಶೋಕ್ ನಗರ, ಬಾಲಕೃಷ್ಣ ಲೇಔಟ್ ಹತ್ತಿರ, ಕೆಜಿಎಫ್. ಸಂಪರ್ಕಿಸಿ 8861299700.